ಅವ್ರ ಜೀವನ ಪೂರ್ತಿ ಗೊಂದಲ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಅವ್ರ ಜೀವನ. ಧರ್ಮಸ್ಥಳದಲ್ಲಿ ಗೊಂದಲ ಕ್ರಿಯೇಟ್ ಮಾಡಬೇಕು, ಚಾಮುಂಡೇಶ್ವರಿ ಗೊಂದಲ ಕ್ರಿಯೇಟ್ ಮಾಡಬೇಕು, ವೀರಶೈವ ಲಿಂಗಾಯತ ಕ್ರಿಯೇಟ್ ಮಾಡಬೇಕು, ಈಗ ಎಲ್ಲ ಜಾತಿಗಳಲ್ಲೂ ಒಂದೊಂದು ಜಾತಿನ ಕ್ರಿಯೇಟ್ ಮಾಡಬೇಕು. ಅವ್ರಿಗೆ ಈ ಗೊಂದಲ ಕ್ರಿಯೇಟ್ ಮಾಡಿ ಅದರಲ್ಲೇ ಇವರೆಲ್ಲ ಬಿದ್ದಿರಬೇಕು, ಆಚೆ ಬರೇಬಾರದು ಇವರು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯ ಅನ್ನೋದು ಹಳ್ಳ ಹತ್ತ ಹುಟ್ಟಿದೆ. ಈಗ ಹಳ್ಳ ಬಿದ್ದಿರೋ ರಸ್ತೆನ ನೋಡಬಾರ್ದು, ಜಾತಿ ನೋಡಬೇಕು. ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ ನೋಡಬಾರ್ದು, ಜನ ನೋಡಪ್ಪ ನಿನ್ನ ಜಾತಿ ನೋಡ್ಕೋ ಅಂತ ಹೇಳ್ಬೇಕು. ನಿಮ್ಮ ಮಕ್ಕಳಿಗೆ ಇದು ಶಾಲೆಗಳಲ್ಲಿ ಶೂ ಕೊಟ್ಟಿಲ್ಲ, ಪುಸ್ತಕ ಕೊಟ್ಟಿಲ್ಲ, ಸರ್ಕಾರಿ ಶಾಲೆಯಲ್ಲಿ ನೋಡಕ್ ಹೋಗ್ಬೇಡಿ, ನಿಮ್ಮ ಜಾತಿ ನೋಡ್ಕೊಳ್ಳಿ. ಎಷ್ಟು ಕ್ಲೀನಾಗಿ ಮ್ಯಾಪ್ ಮಾಡಿ ಸಿದ್ದರಾಮಯ್ಯ ಜನಗಳ ಮುಂದೆ ಬಿಟ್ಟಿದ್ದಾರೆ ಅಂದರೆ ರಾಜ್ಯದಲ್ಲಿ ಯಾರೂ ಕೂಡ ಅವ್ರ ಮೈಂಡ್ ಡೈವರ್ಟ್ ಆಗದೆ ಜಾತಿಯನ್ನ ವಿಷ ಬೀಜ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಇದು ಬಹಳ ಸೆನ್ಸಿಟಿವ್ ಇಶ್ಯೂ, ವಿಷಗಳ ಬೀಜ ಬಿತ್ತಕ್ಕೆ ಒಂದು ಫಲವತ್ತಾದಂಥ ಜಾಗ ಅಂತ, ಅದನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಭೆಯಲ್ಲಿ ಬಹಳ ಚರ್ಚೆ ಆಗಿರ್ತಕ್ಕಂಥದ್ದು ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಸರ್ಕಾರದ ಒಂದು ಕುಸಿತಾ ಇದೆ, ಅವರ ಬೆಂಬಲ ಕುಸಿತಾ ಇರೋದು, ಜನಗಳ ಮಧ್ಯೆ ಅವ್ರ ಬೆಂಬಲ ಕುಸಿತಾ ಇದೆ, ಪಾಪ್ಯುಲಾರಿಟಿ ಕುಸಿತಾ ಇದೆ. ಅದನ್ನು ಕೂಡ ನಮ್ಮ ಸಭೆಯಲ್ಲಿ ಚರ್ಚೆ ಆಯಿತು. ಅಂದ್ರೆ ಈ ಸರ್ಕಾರ ಬಹಳ ದಿನ ಇರುತ್ತೆ ಅನ್ನೋ ಗ್ಯಾರಂಟಿನೂ ಇವತ್ತು ಇಲ್ಲದೆ ಇರೋ ಪರಿಸ್ಥಿತಿ ಕಾಣ್ತಾ ಇದೆ. ಅದರಿಂದ ನಾವು ಹೇಗೆ ಇದನ್ನ ಹೋರಾಟ ಮಾಡಬೇಕು ಅನ್ನೋದು ಕೂಡ ನಮ್ಮ ಸಭೆಯಲ್ಲಿ ಚರ್ಚೆ ಆಗಿದೆ. ಸೊ ಇಂಪಾರ್ಟೆಂಟ್ ಆಗಿ ಇವತ್ತು ಈ ಜಾತಿ ಗಣತಿ ಏನು ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ, ಇವ ಅವಶ್ಯಕತೆನೇ ಇಲ್ಲ, ಇದಕ್ಕೆ ಸಂಬಂಧನೇ ಇಲ್ಲ. ಸಿದ್ದರಾಮಯ್ಯನಿಗೂ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಇದಕ್ಕೇನು ಸಂಬಂಧ ಐತೆ? ಅವ್ರು ಹೇಳೋದು ರೆಕಾರ್ಡಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದು ಸಾಮಾಜಿಕ ಸಮೀಕ್ಷೆ ಅಂತಾರೆ, ಆದ್ರೆ ಇದು ಸಾಮಾಜಿಕ ಸಮೀಕ್ಷೆನೇ ಅಲ್ಲ, ಜಾತಿ ಸಮೀಕ್ಷೆ. ಅವರು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಧರ್ಮ ಮತ್ತು ಜಾತಿಯ ಸಮೀಕ್ಷೆ ಮಾಡಕ್ಕೆ ಅಧಿಕಾರ ಇದೆ. ಸಾಮಾಜಿಕ ಹೆಸರಲ್ಲಿ ಜಾತಿಗಳನ್ನ ತಂದಿದ್ದಾರೆ ಸಿದ್ದರಾಮಯ್ಯ. ಇದು ಮೋಸ ಅಲ್ವಾ? ಇದು ವಂಚನೆ ಅಲ್ವಾ? ಜನಕ್ಕೆ ದ್ರೋಹ ಬಗಿತಾ ಇಲ್ವಾ? ಈ ಪ್ರಶ್ನೆಯನ್ನ ರಾಜ್ಯದ ಜನ ಸಿದ್ದರಾಮಯ್ಯನ ಕೇಳ್ತಾ ಇದ್ದಾರೆ. ಇದರ ವಿರುದ್ಧನೂ ಕೂಡ ನಾವು ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿದಿರಿ.